ತಮಿಳುನಾಡಿನ ಸಾತಾನಕೂಲಂ ಪಟ್ಟಣ 19 ಜೂನ್ 2020 ಇಲ್ಲಿರುವ ಸಿಸಿಟಿವಿ ಫುಟೇಜ್ ನೋಡಿ. ವೈಟ್ ಶರ್ಟ್ ಧರಿಸಿ ಮಾಸ್ಕ್ ಹಾಕಿ ಒಬ್ಬರೇ ನಿಂತಿರುವ ಈ ವ್ಯಕ್ತಿ 59 ವರ್ಷದ ಜಯರಾಜ್. ಅವರಿಗೆ ಗೊತ್ತಿರಲಿಲ್ಲ ಮುಂದಿನ ಕೆಲವೇ ಗಂಟೆಗಳಲ್ಲಿ ಅವರ ಜೀವ ಹೋಗಲಿದೆ ಎಂದು, ಅವರ ಮಗನ ಜೀವವೂ ಹೋಗಲಿದೆ ಎಂದು. ಇದು ಒಂದು ಕಥೆಯಲ್ಲ, ಇದು ಒಂದು ಎಚ್ಚರಿಕೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್. ನೀವು ನೋಡುತ್ತಿರುವುದು ಭಾರತ ಮರೆಯಲಾಗದ ಸಾತಾನಕೂಲಂ ಕಸ್ಟಡಿ ಡೆತ್ ಕೇಸ್ ಮತ್ತು 2026ರಲ್ಲಿ ಅದಕ್ಕೆ ಸಿಕ್ಕ ಐತಿಹಾಸಿಕ ನ್ಯಾಯ. 59 ವರ್ಷದ ಪಿ. ಜಯರಾಜ್ ತೂತುಕುಡಿ ಜಿಲ್ಲೆಯ ಸಾತಾನಕೂಲಂನಲ್ಲಿ ಮೊಬೈಲ್ ಅಂಗಡಿ ನಡೆಸುತ್ತಿದ್ದರು. ಅವರ 31 ವರ್ಷದ ಮಗ ಜೆ. ಬೆನಿಕ್ಸ್ ತಂದೆಯ ಜೊತೆ ಅಂಗಡಿ ನೋಡಿಕೊಳ್ಳುತ್ತಿದ್ದ. ಕೋವಿಡ್-19 ಲಾಕ್ಡೌನ್ ಸಮಯ. ಸಂಜೆ 8 ಗಂಟೆಗೆ ಕರ್ಫ್ಯೂ. ಸಿಸಿಟಿವಿ ಸಮಯ ರಾತ್ರಿ 9:42 ತೋರಿಸುತ್ತಿತ್ತು. ಆದರೆ ಅಂಗಡಿ ಮಾಲೀಕರ ಪ್ರಕಾರ ಆ ಗಡಿಯಾರ 1 ಗಂಟೆ 42 ನಿಮಿಷ ಮುಂದಿತ್ತು. ನಿಜವಾದ ಸಮಯ ಸಂಜೆ 8:02. ಕರ್ಫ್ಯೂ ಶುರುವಾಗಿ ಕೇವಲ 2 ನಿಮಿಷಗಳಾಗಿತ್ತು. ಮಾಸ್ಕ್ ಹಾಕಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಪಾಲಿಸುತ್ತಾ ಒಬ್ಬರೇ ನಿಂತ ಜಯರಾಜ್ ಬಳಿ ಇಬ್ಬರು ಪೊಲೀಸರು ಬರುತ್ತಾರೆ. 1 ನಿಮಿಷ ಮಾತನಾಡಿ ಹೋಗುತ್ತಾರೆ. ನೋಡಲು ಸಾಮಾನ್ಯ ಚೆಕಿಂಗ್ ಅನ್ನಿಸುತ್ತದೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಪೊಲೀಸ್ ವಾಹನದಲ್ಲಿ ಕುಳಿತ ಸಿಬ್ಬಂದಿ ಅವರನ್ನು ವಾಹನದ ಕಡೆ ಕರೆಯುತ್ತಾರೆ ಮತ್ತು ಬಲವಂತವಾಗಿ ವಾಹನದಲ್ಲಿ ಕೂರಿಸಿ ಠಾಣೆಗೆ ಕರೆದೊಯ್ಯುತ್ತಾರೆ. ತಂದೆ ತೆಗೆದೊಯ್ಯಲ್ಪಟ್ಟನ್ನು ಕಂಡ ಮಗ ಬೆನಿಕ್ಸ್ ಗಾಬರಿಯಿಂದ ಸ್ನೇಹಿತನ ಬೈಕ್ನಲ್ಲಿ ಸಾತಾನಕೂಲಂ ಪೊಲೀಸ್ ಠಾಣೆಗೆ ಧಾವಿಸಿದ, ತಂದೆಯನ್ನು ಬಿಡಿಸಲು. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅವನು ಹೋದ ಬಾಗಿಲು ಮತ್ತೆ ತೆರೆಯದ ಬಾಗಿಲು ಆಗಲಿದೆ ಎಂದು. ಬೆನಿಕ್ಸ್ ಠಾಣೆಯೊಳಗೆ ಹೋದಾಗ ಕಂಡದ್ದು ಸಬ್ಇನ್ಸ್ಪೆಕ್ಟರ್ ಬಾಲಕೃಷ್ಣನ್ ತನ್ನ ತಂದೆಯನ್ನು ನೆಲಕ್ಕೆ ತಳ್ಳಿ ಹೊಡೆಯುತ್ತಿರುವುದನ್ನು. ನಿಲ್ಲಿಸಿ ಎಂದ ಬೆನಿಕ್ಸ್. ಅದೇ ಅವನ ತಪ್ಪು ಅನ್ನಿಸಿತು ಆ ಪೊಲೀಸರಿಗೆ. ಅವರ ಅಹಂಕಾರಕ್ಕೆ ಆ ಒಂದು ಪ್ರಶ್ನೆ ಸಾಕಾಯಿತು, ಠಾಣೆ ಬಾಗಿಲು ಮುಚ್ಚಲು. ರಾತ್ರಿ 7:45ರಿಂದ ಮುಂಜಾನೆ 3ರವರೆಗೆ. ಇದು ಒಂದು ಕ್ಷಣದ ಕೋಪವಲ್ಲ, ಇದು ಪೂರ್ವನಿಯೋಜಿತ ನಿರಂತರ 7 ಗಂಟೆಗಳ ಕ್ರೌರ್ಯ. ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ಇನ್ಸ್ಪೆಕ್ಟರ್ ಬಾಲಕೃಷ್ಣನ್, ಪೇದೆ ಮುತ್ತುರಾಜ ಮೊದಲ ರೌಂಡ್ ಶುರು ಮಾಡಿದರು. ರಾತ್ರಿ 11:30ಕ್ಕೆ ಸಬ್ಇನ್ಸ್ಪೆಕ್ಟರ್ ರಘು ಗಣೇಶ್ ಬಂದ. ಪೊಲೀಸರು ಹೊಡೆದರ? ಉತ್ತರ ಕಾಯದೆ ತಾನೇ ಹೇಳಿದ, ಈಗ ನಿಜವಾದ ಪಿಟಾಯಿ ಶುರುವಾಗುತ್ತೆ. ಅವರ ಬಟ್ಟೆಗಳನ್ನು ಬಿಚ್ಚಿ ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಹಾನಿ ಮಾಡಲು ಲಾಠಿ ಮತ್ತು ಕಬ್ಬಿಣದ ರಾಡ್ಗಳಿಂದ ಅಮಾನುಷವಾಗಿ ಥಳಿಸಲಾಯಿತು. ಒಂದು ಕ್ಷಣ ಕೂಗು ಕಡಿಮೆಯಾದರೆ ಇನ್ಸ್ಪೆಕ್ಟರ್ ಶ್ರೀಧರ್ ಕೂಗಿ ಕೇಳುತ್ತಿದ್ದ, ಏನಾಯಿತು, ಕೂಗು ಯಾಕೆ ನಿಂತು ಹೋಗಿದೆ? ಅವನಿಗೆ ಅಷ್ಟು ಸಾಕಾಗಲಿಲ್ಲ. ಇವರನ್ನ ಟೇಬಲ್ ಮೇಲೆ ಉಲ್ಟಾ ಮಲಗಿಸಿ ಹೊಡಿ ಎಂದು ಆದೇಶಿಸಿದ. ಜಯರಾಜ್ ತಮ್ಮ ಡಯಾಬಿಟೀಸ್ ಮತ್ತು ಬಿಪಿ ಬಗ್ಗೆ ಹೇಳುತ್ತಿದ್ದರು. ಯಾರಿಗೂ ಕಾಳಜಿ ಇರಲಿಲ್ಲ. ಅವರ ಕೂಗು 500 ಮೀಟರ್ ದೂರ ಕೇಳಿಸಿತು. ರಕ್ತಸ್ರಾವ ನಿಲ್ಲಲೇ ಇಲ್ಲ. ಒಂದೇ ರಾತ್ರಿ 6 ಲುಂಗಿ ಬದಲಾಯಿಸಬೇಕಾಯಿತು. ತಮ್ಮ ರಕ್ತವನ್ನು ತಮ್ಮ ಬಟ್ಟೆಯಿಂದಲೇ ತಾವೇ ಒರೆಸುವಂತೆ ಒತ್ತಾಯಿಸಲಾಯಿತು, ಸಾಕ್ಷ್ಯನಾಶ ಮಾಡಲು. ಆ ರಾತ್ರಿ ಠಾಣೆಯಲ್ಲಿ 2 ಮಹಿಳಾ ಪೊಲೀಸ್ ಸಿಬ್ಬಂದಿ ಇದ್ದರು, ಸೆಲ್ವಾ ಕುಮಾರಿ ಮತ್ತು ರೇವತಿ. ಅವರು ಮೌನವಾಗಿದ್ದರು, ಆದರೆ ಎಲ್ಲವನ್ನೂ ನೋಡುತ್ತಿದ್ದರು ಮತ್ತು ತಮ್ಮ ಮನಸ್ಸಿನಲ್ಲಿ ಎಲ್ಲವನ್ನೂ ಉಳಿಸಿಕೊಳ್ಳುತ್ತಿದ್ದರು. 20 ಜೂನ್ ಬೆಳಗ್ಗೆ ದೇಹ ಕುಸಿದ 2ರನ್ನು ಪ್ರೈವೇಟ್ ಗಾಡಿಯಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸರ್ಕಾರಿ ವಾಹನ ಬಳಸಲಿಲ್ಲ, ಯಾಕೆಂದರೆ ರಕ್ತದ ಗುರುತು ಉಳಿಯಬಾರದು. ನಂತರ ಆ ಗಾಡಿಯನ್ನು ಕ್ಲೀನ್ ಮಾಡಲಾಯಿತು. ಕೋವಿಲ್ಪಟ್ಟಿ ಸರ್ಕಾರಿ ಆಸ್ಪತ್ರೆ. ಡಾಕ್ಟರ್ ವೆನಿಲಾ ರಕ್ತದಿಂದ ತೊಯ್ದ 2ರನ್ನು ನೋಡಿ ಸರಿಯಾಗಿ ಪರೀಕ್ಷಿಸದೆ ರಿಮಾಂಡ್ಗೆ ಫಿಟ್ ಎಂದು ಸರ್ಟಿಫಿಕೇಟ್ ಕೊಟ್ಟರು. ವ್ಯವಸ್ಥೆ ಮೊದಲ ಬಾರಿ ವಿಫಲವಾಯಿತು. ಮ್ಯಾಜಿಸ್ಟ್ರೇಟ್ ಡಿ. ಸರವಣನ್ ತಮ್ಮ ಮನೆಯ ಬಾಲ್ಕನಿಯಿಂದ ಕೋವಿಡ್ ನೆಪ ಹೇಳಿ ಒಂದೇ ಒಂದು ಪ್ರಶ್ನೆ ಕೇಳದೆ ಜುಡಿಷಿಯಲ್ ರಿಮಾಂಡ್ ಆದೇಶಿಸಿದರು. ವ್ಯವಸ್ಥೆ 2ನೇ ಬಾರಿ ವಿಫಲವಾಯಿತು. ನಂತರ ಹತ್ತಿರದ ಜೈಲಿಗೆ ಕಳುಹಿಸದೆ 80-100 ಕಿಲೋಮೀಟರ್ ದೂರದ ಕೋವಿಲ್ಪಟ್ಟಿ ಸಬ್ ಜೈಲಿಗೆ ಕಳುಹಿಸಲಾಯಿತು, ಯಾರೂ ಸಹಾಯ ಮಾಡಬಾರದು ಎಂದು. ಅಲ್ಲಿ ಯಾವ ವೈದ್ಯಕೀಯ ಚಿಕಿತ್ಸೆ ಇಲ್ಲ. 2 ದಿನ. 22 ಜೂನ್ ರಾತ್ರಿ 9. ಬೆನಿಕ್ಸ್ ಎದೆನೋವಿನಿಂದ ಬಳಲಿದ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ತಡವಾಗಿತ್ತು. 31 ವರ್ಷದ ಮಗ ಆಂತರಿಕ ರಕ್ತಸ್ರಾವದಿಂದ ಪ್ರಾಣಬಿಟ್ಟ. 23 ಜೂನ್ ಬೆಳಗ್ಗೆ 4:30. 59 ವರ್ಷದ ತಂದೆ ಶ್ವಾಸಕೋಶದ ಗಾಯದಿಂದ ಕೊನೆಯುಸಿರೆಳೆದರು. ಒಂದು ಚಿಕ್ಕ ಅಂಗಡಿ, ಒಂದು ಅಮಾಯಕ ರಾತ್ರಿ, 2 ಪ್ರಾಣ ತೆಗೆದಿತ್ತು. ಈ 2ರ ಸಾವಿನ ಸುದ್ದಿ ಹೊರಬೀಳುತ್ತಿದ್ದಂತೆ ಇಡೀ ದೇಶ ಬೆಚ್ಚಿಬಿದ್ದಿತು. ಜಸ್ಟಿಸ್ ಫಾರ್ ಜಯರಾಜ್ ಅಂಡ್ ಬೆನಿಕ್ಸ್ ಟ್ವಿಟರ್ನಲ್ಲಿ ಟ್ರೆಂಡ್ ಆಯಿತು. ರಾಜ್ಯ ಮತ್ತು ದೇಶಾದ್ಯಂತ ಜನರು ರಸ್ತೆಗಿಳಿದರು. ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠ ಅಕ್ಷಣ ಸ್ಪಂದಿಸಿತು. ಸ್ವಯಂ ಪ್ರೇರಣೆಯಿಂದ ಕೇಸ್ ತೆಗೆದುಕೊಂಡಿತು. ಪೊಲೀಸರು ಸಾಕ್ಷ್ಯನಾಶ ಮಾಡಲು ಯತ್ನಿಸಿದಾಗ ಹೈಕೋರ್ಟ್ ಕಂದಾಯ ಅಧಿಕಾರಿಗಳಿಗೆ ಆ ಪೊಲೀಸ್ ಠಾಣೆಯನ್ನೇ ವಶಕ್ಕೆ ಪಡೆಯುವಂತೆ ಐತಿಹಾಸಿಕ ಆದೇಶ ನೀಡಿತು. ತನಿಖೆ ಸಿಬಿಐ ಕೈಗೆ ವರ್ಗಾಯಿಸಲಾಯಿತು. ಸಿಬಿಐ ತಂಡ ಠಾಣೆಯ ಗೋಡೆ ಮತ್ತು ಶೌಚಾಲಯಗಳಲ್ಲಿ ಉಳಿದ ರಕ್ತದ ಕಲೆಗಳ DNA ಪರೀಕ್ಷೆ ನಡೆಸಿ ಅದು ಜಯರಾಜ್ ಮತ್ತು ಬೆನಿಕ್ಸ್ ಅವರದ್ದೇ ಎಂದು ಖಚಿತಪಡಿಸಿಕೊಂಡಿತು. ದೇಹದ ಮೇಲೆ 18ಕ್ಕೂ ಹೆಚ್ಚು ಗಾಯಗಳು. ಸುಳ್ಳು FIR ಭಯವಾಯಿತು. ಈ ಕೇಸ್ನ ದಿಕ್ಕನ್ನೇ ಬದಲಿಸಿದ್ದು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರೇವತಿ. ತಮ್ಮದೇ ಇಲಾಖೆಯ ಪೊಲೀಸರ ಬೆದರಿಕೆಗೂ ಬಗ್ಗದೆ ಅಂದು ರಾತ್ರಿ ನಡೆದ ಎಲ್ಲಾ ಅಮಾನುಷ ಕೃತ್ಯಗಳನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಧೈರ್ಯವಾಗಿ ಸಾಕ್ಷ್ಯ ನುಡಿದರು. ಅವರು ಸತ್ಯ ಹೇಳದೇ ಇದ್ದರೆ ಈ ನ್ಯಾಯ ಸಾಧ್ಯವಾಗುತ್ತಿರಲಿಲ್ಲ.
ಕೆಲವೊಮ್ಮೆ ಇಡೀ ವ್ಯವಸ್ಥೆ ವಿಫಲವಾದಾಗ ಒಬ್ಬ ವ್ಯಕ್ತಿಯ ಧೈರ್ಯ ಎಲ್ಲವನ್ನೂ ಬದಲಿಸಬಹುದು. 6 ವರ್ಷಗಳ ಸುದೀರ್ಘ ವಿಚಾರಣೆ, 135 ಸಾಕ್ಷಿಗಳು, ಅಸಂಖ್ಯ ವೈಜ್ಞಾನಿಕ ಸಾಕ್ಷಿಗಳು. 6 ಏಪ್ರಿಲ್ 2026 ಮಧುರೈ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಜಿ. ಮುತ್ತುಕುಮಾರನ್ ಅಂತಿಮ ತೀರ್ಪು ಪ್ರಕಟಿಸಿದರು. ನ್ಯಾಯಾಲಯದ ಮಾತು ಸ್ಪಷ್ಟವಾಗಿತ್ತು. ರಕ್ಷಕರು ಭಕ್ಷಕರಾದರು. ಇದು ರೇರೆಸ್ಟ್ ಆಫ್ ದ ರೇರ್ ಕೇಸ್. ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ ರಘು ಗಣೇಶ್, ಬಾಲಕೃಷ್ಣನ್ ಸೇರಿದಂತೆ ಒಟ್ಟು 9 ಆರೋಪಿ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ. ಪ್ರತಿಯೊಬ್ಬರಿಗೂ ₹15 ಲಕ್ಷ ದಂಡ. ಒಟ್ಟು ₹1.4 ಕೋಟಿ ಸಂತ್ರಸ್ತರ ಕುಟುಂಬಕ್ಕೆ. ಒಂದು ಚಿಕ್ಕ ಲಾಕ್ಡೌನ್ ವಿಚಾರಕ್ಕಾಗಿ ಅಧಿಕಾರದ ದುರ್ಬಳಕೆ ಮಾಡಿ 2 ಮುಗ್ಧ ಜೀವ ತೆಗೆದವರಿಗೆ ಕೊನೆಗೂ ಶಿಕ್ಷೆ ಸಿಕ್ಕಿದೆ. ವ್ಯವಸ್ಥೆಯೊಳಗಿದ್ದ ಕೆಲವು ಭ್ರಷ್ಟರಿಂದ ಇಂತಹ ದುರಂತ ನಡೆದರೂ ಅದೇ ವ್ಯವಸ್ಥೆಯಲ್ಲಿರುವ ನ್ಯಾಯಾಲಯ, ಸಿಬಿಐ ಮತ್ತು ರೇವತಿ ಅವರಂತಹ ಪ್ರಾಮಾಣಿಕ ಮನಸ್ಸುಗಳು ಸೇರಿ ನ್ಯಾಯ ಒದಗಿಸಿದೆ. ಆದರೆ ಈ ಘಟನೆ ನಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತದೆ. ಕಾನೂನು ಕಾಯುವವರೇ ಅಪಾಯವಾದರೆ ನ್ಯಾಯ ಯಾರಿಂದ ಸಿಗಬೇಕು? ಈ ಪ್ರಶ್ನೆಗೆ ಉತ್ತರ ಕೊಡುವ ಹೊಣೆ ನಮ್ಮೆಲ್ಲರದ್ದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ಕಥೆ ಹೆಚ್ಚಿನ ಜನರಿಗೆ ತಲುಪಬೇಕು ಎಂದು ನಿಮಗೂ ಅನಿಸಿದರೆ ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.